ನಮಸ್ಕಾರ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಮಂಗಳ ಗ್ರಹ ಅಂತ ಬಂದಾಗ ಎಲ್ಲ ಟೈಮಲ್ಲೂ ಮಂಗಳ ಆಗುತ್ತೆ, ಮಂಗಳದಾಯಕವಾಗಿರುತ್ತೆ ಅಂತಲ್ಲ. ಒಂದಷ್ಟು ಕಾಲ ಅದರಿಂದ ಒಂದಷ್ಟು ಎಫೆಕ್ಟ್ ಆಗಿರೋದನ್ನು ಕೂಡ ನಾವು ನೋಡಿದ್ದೀವಿ ಜ್ಯೋತಿಷ್ಶಾಸ್ತ್ರದಲ್ಲಿ. ಈಗ ಕುಂಭ ರಾಶಿಗೆ ಇದೇ ಫೆಬ್ರವರಿ 23ನೇ ತಾರೀಕಿಗೆ ಕುಜನ ಪ್ರವೇಶವಾಗ್ತಿದೆ, ಅಂದರೆ ಮಂಗಳನ ಪ್ರವೇಶ ಆಗ್ತಾ ಇದೆ. ಇದರಿಂದ ಪ್ರಮುಖ 5 ರಾಶಿಗಳ ಮೇಲೆ ಒಂದಷ್ಟು ಕೆಡುಕು ಅಂತ ಇದೆ. ಅಂದರೆ ಈ ಹಿಂದೆ ಕುಜನಿಂದ ಒಂದಷ್ಟು ರಾಜಯೋಗ ಆಗಿದ್ದಿದೆ, ಒಳ್ಳೆಯದಾಗಿದ್ದಿದೆ ಅಂತ ಹೇಳಿದ್ವಿ. ಆದರೆ ಈ 23ನೇ ತಾರೀಕು ಕುಂಭರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದ ಒಂದಷ್ಟು ರಾಶಿಗಳಿಗೆ ಕೆಡುಕು ಅಂತಿರೋದ್ರಿಂದ ಯಾವ ರೀತಿಯ ಸಂಕಷ್ಟ, ಇದರಿಂದ ಹೇಗೆ ಪಾರಾಗಬಹುದು, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇರೋದು ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರ ದೇವಿಯ ಆರಾಧಕರು, ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಮಹರ್ಷಿ ಗುರುಗಳು. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ಈ ಕುಜನ ಬದಲಾವಣೆ ಈಗ ಯಾಕೆ ಅಂತ ಫೆಬ್ರವರಿ 23ನೇ ತಾರೀಕಿಗೆ ಆಗ್ತಾ ಇರೋದು. ಸೊ ಕುಂಭ ರಾಶಿಗೆ ಪ್ರವೇಶ ಮಾಡ್ತಿದ್ದಾನೆ ಅಂದರೆ ಒಳಿತು ಅಷ್ಟೊಂದು ಇಲ್ಲ, ಕೆಡುಕೆ ಜಾಸ್ತಿ, ಸಂಕಷ್ಟ ಜಾಸ್ತಿ ಅಂತಿದೆ 5 ರಾಶಿಗೆ. ಸೊ ಯಾವ್ಯಾವ ರಾಶಿಗೆ ಕೆಡುಕಿದೆ ಮತ್ತು ಈ ಬೆಳವಣಿಗೆಗೆ ಏನು ಕಾರಣ ಅಂತ ತಿಳಿಸ್ಕೊಡ್ತೀರಾ? ನೋಡಿ, ಯಾಕೆ ಕೆಡುಕಾಗುತ್ತೆ, ಯಾಕೆ ಸಂಕಷ್ಟಗಳು ಕುಜನಿಂದ ಬರುತ್ತೆ ಅಂತ ನಾವು ನೋಡೋಕ್ಕೋದ್ರೆ, ನೋಡಿ, ಕುಜ ಬದಲಾವಣೆ ಆಗ್ತಾ ಇರುವಂಥದ್ದು ಕುಂಭರಾಶಿ. ಕುಂಭರಾಶಿ ಅಧಿಪತಿ ಬಂದು ಶನಿ ಗ್ರಹ ಆಗಿರ್ತಾನೆ. ಯಾವಾಗಲೂ ನೋಡಿ, ಶನಿ ಮತ್ತು ಕುಜನ ಸಂಯೋಗ ಅಥವಾ ಕುಜನ ಮನೆಗೆ ಶನಿ ಬದಲಾವಣೆ ಆಗಬಹುದು, ಅಥವಾ ಏನಾದರೂ ಕುಜನ ಮನೆಗೆ ಯಾವಾಗ ಶನಿ ಬರ್ತಾನೋ ಶನಿ ಬಂದು ನೀಚ ಸ್ಥಾನ ಅಂತ ಹೇಳ್ತೀವಿ. ಅದೇ ಕುಜ ಏನಾದರೂ ಈ ಮಕರ ಮತ್ತು ಕುಂಭ ರಾಶಿಗೆ ಏನಾದರೂ ಬದಲಾವಣೆ ಆದ್ರೂ ಒಂದಷ್ಟು ಸಂಕಷ್ಟಗಳು ಎದುರಾಗುತ್ತೆ. ಆದರೆ ಮಕರ ರಾಶಿಗೆ ಅಷ್ಟು ತೊಂದರೆ ಆಗೋದಿಲ್ಲ. ಈಗಾಗಲೇ ಮಕರ ರಾಶಿಯಲ್ಲಿ ಇರುವಂಥದ್ದನ್ನ ನಾವು ನೋಡ್ತೀವಿ. 23ನೇ ತಾರೀಕು ಏನು ಬದಲಾವಣೆ ಆಗುತ್ತೆ, ಅಲ್ಲಿ ಶತ್ರುಸ್ಥಾನವಾಗಿರುತ್ತೆ ಮತ್ತು ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಆದರೆ ಮಕರ ರಾಶಿಗೂ ಅಧಿಪತಿಯಾದಂಥವನು ಶನಿನೇ ಆಗಿರ್ತಾನೆ. ಆದರೆ ಮಕರ ರಾಶಿಗೆ ಉಚ್ಚಸ್ಥಾನ ಆಗಿರುತ್ತೆ. ಅಂದರೆ ಉಚ್ಚಸ್ಥಾನ ಅಂದರೆ ಶುಭ ಫಲಗಳನ್ನು ಕೊಡ್ತಾನೆ. ಕುಂಭರಾಶಿಗೆ ಹಾಗಲ್ಲ. ಕುಂಭರಾಶಿಯಲ್ಲಿ ಏನಾದರೂ ಕುಜ ಬದಲಾವಣೆ ಆಯಿತು ಅಂದರೆ ಒಂದಷ್ಟು ಅಗ್ನಿ ಅವಘಡಗಳಾಗ್ಬೋದು, ಒಂದಷ್ಟು ದ್ವೇಷ ಅಸೂಯೆಗಳು ಜಾಸ್ತಿ ಆಗ್ಬೋದು, ಒಂದಷ್ಟು ಶತ್ರುಗಳು ಜಾಸ್ತಿ ಆಗ್ಬೋದು. ಸೊ ಈ ಥರದ್ದು ಒಂದಷ್ಟು ಟೆನ್ಷನ್ ಕೊಡುವಂತಹ ಸಮಸ್ಯೆಗಳು ಉಂಟಾಗುವಂಥದ್ದಿರುತ್ತೆ. ಒಂದಷ್ಟು ರಾಜಕಾರಣಿಗಳ ಬದಲಾವಣೆ ವಿಚಾರದಲ್ಲಾಗ್ಬೋದು. ಸೊ ಇವೆಲ್ಲವೂ ಸಹ ಪ್ರಕೃತಿ ಮೇಲೇನೂ ಹೆಚ್ಚು ಪರಿಣಾಮಗಳು ಬೀಳುತ್ತೆ. ಆದರೆ ಹೆಚ್ಚು ಸಮಸ್ಯೆಗಳು ಬಂದಿರುವಂಥದ್ದಂದರೆ ರಾಶಿಗಳ ಮೇಲೆ ಹೆಚ್ಚು ಪರಿಣಾಮ ಬಿದ್ದಿರುವಂಥದ್ದು ನಾವು ನೋಡ್ತೀವಿ. ಸೊ ಈ ಕುಜನ ಬದಲಾವಣೆಯಿಂದ, ಕುಂಭರಾಶಿಗೆ ಬದಲಾವಣೆಯಿಂದ ಒಂದಷ್ಟು ರಾಶಿಗಳ ಮೇಲೇನೂ ಪರಿಣಾಮ ಬೀಳುವಂಥದ್ದು ಇರುತ್ತೆ. ಸೊ ಅದು ಹೇಗೆ ಸಮಸ್ಯೆ ಬರುತ್ತೆ ಅಂತ ನಾವು ನೋಡೋಣ. ನೋಡಿ, ಮೇಷರಾಶಿಯವರಿಗೆ, ಯಾಕಂದರೆ ಕುಂಭರಾಶಿ ಅಧಿಪತಿನೇ ಈ ರಾಶ್ಯಾಧಿಪತಿ ಅಂತ ಹೇಳ್ತೀವಿ. ಯಾವಾಗಲೂ ಅಷ್ಟೇ ಕುಂಭರಾಶಿಗೆ ಶನಿ ಅಧಿಪತಿ ಆಗಿರ್ತಾನೆ. ಈಗಾಗಲೇ ಮೇಷರಾಶಿಗೆ ಶನಿ 12ನೇ ಮನೆಯಲ್ಲಿದ್ದಾನೆ. ಮತ್ತು ರಾಶ್ಯಾಧಿಪತಿ, ಮೇಷರಾಶ್ಯಾಧಿಪತಿ ಕುಜಗ್ರಹ ಆಗಿರ್ತಾನೆ. ಸೊ ಮೇಷರಾಶಿಯು ಏಕಾದಶ ಸ್ಥಾನದಲ್ಲಿ ಕುಜ, ರಾಹು ಮತ್ತು ಬುಧ, ಶನಿ ಸಂಯೋಗದಿಂದ ಈ 4 ಗ್ರಹಗಳು ಒಟ್ಟಾರೆ ಸಂಯೋಗ ಆಗ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ಆರ್ಥಿಕ ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಏನಾದರೂ ಬಿಸ್ನೆಸ್ ಮಾಡಬೇಕು, ಏನಾದರೂ ಹೊಸದಾಗಿ ಕೆಲಸವನ್ನು ಮಾಡಬೇಕು, ಅಥವಾ ಹೊಸದಾಗಿ ಏನಾದರೂ ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಸ್ವಲ್ಪ ಆಲೋಚನೆ ಮಾಡಿ. ಆರ್ಥಿಕ ಸಂಕಷ್ಟಗಳಂದರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಉಂಟಾಗುವಂಥದ್ದಿದೆ. ಅದು ಒಂದಷ್ಟು ಲಾಸ್ ಮಾಡ್ಬೋದು, ಒಂದಷ್ಟು ಸಾಲಕ್ಕೆ ಸಿಕ್ಕಾಕ್ಕೊಳ್ಳುವಂಥ ಪರಿಸ್ಥಿತಿ ಕಂಡುಬರುತ್ತೆ. ಮತ್ತು ಅದ್ರ ಜೊತೆಗೆ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಉಂಟಾಗುವಂಥದ್ದಿರುತ್ತೆ. ಮನೆ ಅಥವಾ ಸೈಟ್ ವಿಚಾರದಲ್ಲಿ ಏನಾದರೂ ಖರೀದಿ ವಿಚಾರದಲ್ಲಾಗಲಿ, ಅಥವಾ ಈಗಾಗಲೇ ನೀವು ಖರೀದಿ ಮಾಡಿದ್ದೀರಾ ಅಂತ ಹೇಳಿದ್ರೆ ಏನೋ ಬೇಡವಾದಂಥ ವಿಚಾರದಲ್ಲಿ ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕಚೇರಿ ಮೆಟ್ಲತ್ತೋ ಪರಿಸ್ಥಿತಿಗೂ ಕಾಣುವಂಥದ್ದಿರುತ್ತೆ. ಆದಷ್ಟು ಮನೆ ಕಟ್ಟಬೇಕು ಅಥವಾ ಏನಾದರೂ ಸೈಟ್ ಖರೀದಿ ಮಾಡಬೇಕಾದ್ರೆ ಆಲೋಚನೆ ಮಾಡಿ. ಸುಮ್ಮನೆ ಬೇಡವಾದಂಥ ಸಮಸ್ಯೆಗಳು ಈ ಟೈಮಲ್ಲಿ ಬರುವಂಥದ್ದಿರುತ್ತೆ ಮೇಷರಾಶಿಯವರಿಗೆ. ಮತ್ತು ಅದ್ರ ಜೊತೆಗೆ ಒಂದಷ್ಟು ಕಲಹಗಳು ಉಂಟಾಗುತ್ತೆ, ಶತ್ರುಗಳು ಬಾಧೆ ಜಾಸ್ತಿ ಆಗುವಂಥದ್ದಿರುತ್ತೆ. ಮತ್ತು ಈಗಾಗಲೇ ಮೇಷರಾಶಿಗೆ ಗುರುಬಲ ಇಲ್ಲ, 7.5 ನಡೀತಾ ಇದೆ. ಸುಮ್ಮನೆ ಬೇಡವಾದಂಥ ಖರ್ಚುಗಳು, ಟೆನ್ಷನ್ ಜಾಸ್ತಿ ಆಗುವಂಥದ್ದಿರುತ್ತೆ. ಹಾಗಾಗಿ ಬಹಳ ಹುಷಾರಾಗಿರಬೇಕಾಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿ, ಕುಜ ಬದಲಾವಣೆಯಿಂದ ಕುಂಭರಾಶಿಗೆ, ಕರ್ಕಾಟಕ ರಾಶಿಯವರಿಗೂ ಒಂದಷ್ಟು ಹೊಡೆತ ಬೀಳುವಂಥದ್ದಿರುತ್ತೆ. ಈ ಕರ್ಕಾಟಕ ರಾಶಿಯವರಿಗೆ 8ನೇ ಮನೆ ಅಂತ ಹೇಳ್ತೀವಿ. 8ನೇ ಮನೆಯಲ್ಲಿ ಈ ಗ್ರಹಗಳ ಸಂಯೋಗದಿಂದ ಒಂದಷ್ಟು ಕಲಹಗಳಿಗೆ ಕಾರಣ ಆಗುವಂಥದ್ದಿರುತ್ತೆ, ಅಪಘಾತಗಳು ಜಾಸ್ತಿ ಆಗುವಂಥದ್ದಿರುತ್ತೆ, ಮತ್ತು ಒಂದಷ್ಟು ಸರ್ಜರಿಗಳು ಜಾಸ್ತಿ ಆಗುವಂಥದ್ದಿರುತ್ತೆ. ಅಂದರೆ ಬೇಡವಾದಂತಹದ್ದು ಸಮಸ್ಯೆಗಳು ಮೈ ಮೇಲೆ ಬರುವಂಥದ್ದಿರುತ್ತೆ. ನಿಮಗೆ ಆರೋಗ್ಯವಾಗಿ ಎಲ್ಲ ರೀತಿಯಲ್ಲಿ ಇರ್ತೀರಾ, ಎಲ್ಲೋ ಒಂದು ಕಡೆ ಗಾಡಿ ಎತ್ಕೊಂಡು ಹೋಗಿ ಬಿದ್ದು ಕೈ ಅಥವಾ ಕಾಲಿಗೆ ಏಟು ಬಿದ್ದು ಸರ್ಜರಿ ಆಗುವಂಥ ಪರಿಸ್ಥಿತಿ ಆಗುತ್ತೆ. ಅದಕ್ಕೆ ಯಾವುದೇ ಗಾಡಿಗಳನ್ನು ಓಡಿಸುವಾಗ ಬಹಳ ಹುಷಾರಾಗಿರಬೇಕು. ಬೇಡವಾದಂಥ ಸಮಸ್ಯೆಗಳು ಮೈ ಮೇಲೆ ಬರುವಂಥದ್ದಿರುತ್ತೆ. ಯಾವಾಗಲೂ ಕುಜ ಶನಿಯ ಜೊತೆ ಅಥವಾ ಶನಿಯ ಮನೆಯಲ್ಲಿ ಸೇರಿತು ಅಂತ ಹೇಳಿದ್ರೆ ಕಲಹಗಳಿಗೆ ಕಾರಣ, ಬೆಂಕಿ ಅವಘಡಗಳಾಗುವಂಥದ್ದಿರುತ್ತೆ, ಅಪಘಾತಗಳು ಆಗುವಂತಹ ಸಂಭವ ಉಂಟಾಗುತ್ತೆ. ಇನ್ನು ಸಿಂಹ ರಾಶಿಯವರಿಗೆ
ನೋಡಿ, ಸಿಂಹ ರಾಶಿಯವರಿಗಂತೂ ಈ ಬದಲಾವಣೆಗಳಿಂದ, ಕುಜನ ಬದಲಾವಣೆಯಿಂದ ಕುಂಭರಾಶಿಗೆ ಒಂದಷ್ಟು ಹೊಡೆತ ಬೀಳುವಂಥದ್ದಂತ ನಾವು ನೋಡೋಕೆ ಹೋದರೆ 7ನೇ ಮನೆಗೆ ಈ ಗ್ರಹಗಳ ಸಂಯೋಗ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಸಿಂಹರಾಶಿಯ ಅಧಿಪತಿ ಗ್ರಹ ಯಾವ್ದಿದೆ, ರವಿ ಗ್ರಹ ಬರೋ 14ನೇ ತಾರೀಕು ಅಂದರೆ ಮಾರ್ಚ್ 14ನೇ ತಾರೀಕುವರೆಗೂ ಸಹ ಈ ಕುಂಭರಾಶಿಯಲ್ಲೇ ಸ್ಥಿತವಾಗಿರ್ತಾನೆ. ಸೊ ಆ ಸಂದರ್ಭದಲ್ಲಿ ಸಪ್ತಮ ಸ್ಥಾನಕ್ಕೆ ದೃಷ್ಟಿ ಬಿತ್ತು ಅಂತ ಹೇಳಿದ್ರೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು ಉಂಟಾಗುವಂಥದ್ದಿರುತ್ತೆ. ಗಂಡ ಹೆಂಡತಿ ಬಹಳ ಚೆನ್ನಾಗಿರ್ತಾರೆ, ಅನ್ಯೋನ್ಯವಾಗಿರ್ತಾರೆ, ಸುಮ್ಮನೆ ಬೇಡವಾದಂತಹದ್ದು ಸಮಸ್ಯೆಗಳಿಗೆ ಸಿಕ್ಕಾಕ್ಕೊಂಡು ತೊಂದರೆ ಅನುಭವಿಸೋದು, ಜಗಳಗಳು ಜಾಸ್ತಿ ಆಗೋದು, ಕಿರಿಕಿರಿ ಆಗೋದು, ಈ ಥರದ್ದೆಲ್ಲ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಹಾಗಾಗಿ ಗಂಡ ಹೆಂಡತಿ ಆದಷ್ಟು ಹೊಂದಾಣಿಕೆ ಮಾಡಿಕೊಂಡು ಹೋಗೋದು ಬಹಳ ಮುಖ್ಯವಾಗಿರುತ್ತೆ ಈ ಸಂದರ್ಭದಲ್ಲಿ. ಮತ್ತು ಅದು ಸಣ್ಣ ಪುಟ್ಟ ವಿಚಾರದಲ್ಲಿನೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ರಾಷ್ಟ್ರಾಧಿಪತಿ ರವಿಯ ಜೊತೆ ಕುಜನ ಸಂಯೋಗ, ಅದ್ರ ಜೊತೆಗೆ ರಾಹುವಿನ ಸಂಯೋಗ ಮತ್ತು ಬುಧನ ಸಂಯೋಗ, ಇವೆಲ್ಲವೂ ಡಿಸ್ಟರ್ಬೆನ್ಸ್ ಬರುತ್ತೆ. ಬುಧ ಏನೋ ಅಷ್ಟು ಸಿಂಹರಾಶಿಗೆ ತೊಂದರೆ ಕೊಟ್ಟಿಲ್ಲ ಅಂದ್ರೇನು, ಈ ಕುಜ ಮತ್ತು ರಾಹುವಿನ ಸಂಯೋಗ ಬಲಹೀನನಾದಂತಹ ರಾಷ್ಟ್ರಾಧಿಪತಿ ರವಿಯು ಇದ್ದಂಥ ಸಂದರ್ಭದಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ, ವೈವಾಹಿಕ ಜೀವನದ ಮೇಲೆ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ಈ ಸಂಯೋಗಗಳಿಂದ ಒಂದಷ್ಟು ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ಆಗ್ಬೋದು. ಆದರೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ನಾನು ಮೊನ್ನೆ ಮಾತನಾಡುವಾಗ ಒಂದಷ್ಟು ವಿಚಾರದಲ್ಲಿ ಹೇಳ್ತಾ ಇದ್ದೆ ನೋಡಿ, ಕುಜ ಮತ್ತು ಕೆಲವೊಂದೆಲ್ಲ ರವಿ ಬದಲಾವಣೆ ವಿಚಾರದಲ್ಲಿ ಸಂಯೋಗ ಆಗ್ತಾ ಇರುವಂಥ ಗ್ರಹಗಳಿಂದ ಒಂದಷ್ಟು ಒಳ್ಳೆಯದು ಆಗುತ್ತೆ ಅನ್ನುವಂಥದ್ದು ಇರುತ್ತೆ. ಆದರೆ ಈ ಕನ್ಯಾ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಇವ್ರಿಗೆ ಈಗಾಗಲೇ ಶನಿ ಮತ್ತು ಪರಮೋಚ್ಚ ಸ್ಥಾನದಲ್ಲಿರುವಂಥ ಶುಕ್ರ 1ನೇ ತಾರೀಕು ಮಾರ್ಚು ಏನು ದೃಷ್ಟಿ ಬದಲಾವಣೆ ಆಗುತ್ತೆ, ಒಂದು ಗ್ರಹಗಳ ಬದಲಾವಣೆ ವಿಚಾರದಲ್ಲಿ ಸಪ್ತಮ ದೃಷ್ಟಿ ಬೀಳುತ್ತೆ. ಆವಾಗ ಒಂದಷ್ಟು ಅನುಕೂಲ ಆಗುವಂಥದ್ದು ಇರುತ್ತೆ. ಆದರೆ ಈ ಫೆಬ್ರವರಿ 23ನೇ ತಾರೀಕಿಂದ ಮಾರ್ಚ್ 1ನೇ ತಾರೀಕುವರೆಗೂ ಕನ್ಯಾ ರಾಶಿಯವರಿಗೆ ಸಮಸ್ಯೆಗಳು ತಪ್ಪಿದ್ದಲ್ಲ. ಏನೆಲ್ಲ ಬರುತ್ತೆ, ಋಣದ ಬಾಧೆ ಸಿಕ್ಕಾಕೊಳ್ಳುವಂಥದ್ದು ಇರುತ್ತೆ, ಮತ್ತು ಅದ್ರ ಜೊತೆಗೆ ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದು ಇರುತ್ತೆ. ಭಾಳ ಚೆನ್ನಾಗಿರ್ತೀರ, ದೃಢಕಾಯವಾಗಿರ್ತೀರ, ಆದರೆ ದಿಢೀರಂತ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಚಿಕ್ಕ ಪುಟ್ಟ ವಿಚಾರನೇ ಆರೋಗ್ಯ ದೊಡ್ಡ ಮಟ್ಟಿಗೆ ಹೋಗುವಂಥದ್ದಿರುತ್ತೆ. ಹಾಗಾಗಿ ಇವರಿಗೆ ದೀರ್ಘಕಾಲದವರೆಗೂ ಏನಿರೋದಿಲ್ಲ. ಯಾಕಂದರೆ ಪರಮೋಚ್ಚ ಸ್ಥಾನಕ್ಕೆ ಶುಕ್ರ ಶನಿ ಸಂಯೋಗ ಆಯಿತು ಅಂತ ಹೇಳಿದ್ರೆ ಈ ಏನಿದೆ ಮಾರ್ಚು 1ನೇ ತಾರೀಕು ಅಲ್ಲಿಂದ ನಿಮಗೆ ಒಳ್ಳೆಯದಾಗುವಂಥದ್ದು ಇರುತ್ತೆ. ಅಲ್ಲಿವರೆಗೂ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ನೋಡ್ಕೋಬೇಕಾಗುತ್ತೆ. ಇನ್ನು ವೃಶ್ಚಿಕ ರಾಶಿ, ಭಾಳ ಜನ ವೃಶ್ಚಿಕ ರಾಶ್ಯಾಧಿಪತಿನೇ ಕುಜ ಆಗಿರ್ತಾನೆ. ಯಾಕಂತ ಹೇಳಿದ್ರೆ ಮೇಷ ಮತ್ತು ವೃಶ್ಚಿಕ ರಾಶಿಗೆ ಆ ರಾಶ್ಯಾಧಿಪತಿ ಕುಜ ಯಾವಾಗ ಬಲಹೀನನಾಗಿರ್ತಾನೋ, ಯಾವ ಸ್ಥಾನದಲ್ಲಿ ಇರುತ್ತೋ ಆ ಪ್ರಾಬ್ಲಮ್ ಆ ಸೃಷ್ಟಿ ಆಗುವಂಥದ್ದು ಇರುತ್ತೆ. ನಾನು ಆಗಲೇ ಹೇಳಿದೆ ಏಕಾದಶದಲ್ಲಿ ಮೇಷರಾಶಿಗೆ ಆರ್ಥಿಕ ಸಂಕಷ್ಟಗಳು ಉಂಟಾಗುತ್ತೆ ಅಂತ. ಇಲ್ಲಿ ಏನಾಗುತ್ತೆ, ಈ ವೃಶ್ಚಿಕ ರಾಶ್ಯಾಧಿಪತಿ ಚತುರ್ಭಾವದಲ್ಲಿ ಈ ಗ್ರಹಗಳ ಸಂಯೋಗ, ಕುಜ ರಾಹು ಸಂಯೋಗ, ವಿದ್ಯಾಭಂಗ ಉಂಟಾಗುತ್ತೆ. ಬಹಳ ಜನ ಹೈಯರ್ ಎಜುಕೇಷನ್ ಮಾಡುವಂಥವ್ರು ಮಕ್ಕಳು ಎಲ್ಲ ಎಜುಕೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಥದ್ರಲ್ಲಿ ಹೆಚ್ಚು ತೊಂದರೆಗಳಾಗುವಂಥದ್ದು ಇರುತ್ತೆ. ಈಗ ಪ್ರಸ್ತುತ 7.5 ರೀತಿಯಲ್ಲಿ ಪಂಚಮ ಶನಿ ಪ್ರಭಾವ ನಡೀತಾ ಇದೆ. ಮತ್ತು ಅದರ ಜೊತೆಗೆ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇಲ್ಲ. ಅದರ ಜೊತೆಗೆ ಈ ಕುಜನ ಕುಂಭರಾಶಿಗೆ ಬದಲಾವಣೆ ವಿಚಾರದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳೇ ದೊಡ್ಡದಾದಂತಹ ಸಮಸ್ಯೆಗಳಿಗೆ ಈಡಾಗುವಂಥ ಸಾಧ್ಯತೆ ಇರುತ್ತೆ. ತಂದೆ ತಾಯಿ ಮಾತು ಕೇಳಲ್ಲ ಮಕ್ಕಳು, ಓದ್ಕೊಂಡ್ರೆ ಓದ್ಕೊಳ್ಳಲ್ಲ, ಸೋಂಬೇರಿತನ ಜಾಸ್ತಿ ಆಗುತ್ತೆ. ಮತ್ತು ಸ್ನೇಹಿತರ ಜೊತೆಯಲ್ಲಿ ಓದುವಂತಹ ಅವರಿಂದನೇ ಸಮಸ್ಯೆಗಳು ಉಂಟಾಗುವಂಥದ್ದು, ಕೆಟ್ಟ ವ್ಯಕ್ತಿಗಳಿಂದ ತೊಂದರೆಗಳಿಗೆ ಈಡಾಗುವಂಥದ್ದು, ದುರಭ್ಯಾಸಗಳನ್ನು ಕಲಿಯುವಂಥದ್ದು, ಈ ಥರದ್ದೊಂದಷ್ಟು ಸಮಸ್ಯೆಗಳು ಇದೇ ವೃಶ್ಚಿಕ ರಾಶಿಯವರಿಗೆ ಕಾಡುವಂಥದ್ದಿರುತ್ತೆ. ಹಾಗಾಗಿ ಬಹಳ ಜಾಗೃತವಾಗಿ ಇರಬೇಕಾಗುತ್ತೆ. ಇಲ್ಲೇನು ಭಾರೀ ಸಮಸ್ಯೆ ಅನ್ನುವಂಥದ್ದೇನಿಲ್ಲ, ಆದರೆ ಒಂದಷ್ಟು ಚಿಕ್ಕ ಪುಟ್ಟ ವಿಚಾರಗಳೇ ದೊಡ್ಡ ಸಮಸ್ಯೆ ಆಗಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಆಗಿರುತ್ತೆ. ಅದಕ್ಕೆ ಯಾವಾಗಲೂ ಅಷ್ಟೇ ಈ ರೀತಿ ಗ್ರಹಗಳ ಬದಲಾವಣೆ ಆದಾಗ, ಅಥವಾ ನಾವು ಯಾವಾಗಲೂ ಅಷ್ಟೇ ಗುರು ಬದಲಾವಣೆ ಆಯಿತು ವರ್ಷಕ್ಕೊಂದ್ಸತಿ ಗುರುಬಲ ಇದೆ ಗುರುಬಲ ಇಲ್ಲ ಅಂತ ಅಂತೀವಿ. ಅದೇ ರೀತಿ ಕೆಲವು ಗ್ರಹಗಳು ಈ ರೀತಿ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಒಂದಷ್ಟು ದಿನಗಳು, ಒಂದಷ್ಟು ತಿಂಗಳ ಕಾಲ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗುವಂಥದ್ದಿರುತ್ತೆ. ಸೊ ಇದನ್ನೆಲ್ಲ ತಿಳ್ಕೊಂಡಾಗ ಆ ಸಮಸ್ಯೆಗಳಿಂದ ಈಚೆ ಬರೋದಕ್ಕೆ ಏನು ಮಾಡ್ಕೋಬೇಕು ಅನ್ನುವಂಥದ್ದು ತಿಳ್ಕೊಂಡು ಆಚರಣೆ ಮಾಡಿದ್ರೆ ಸಮಸ್ಯೆಗಳು ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಆ ಸಮಸ್ಯೆಗಳು ದೂರ ಹೋಗಬೇಕು ಅಂದರೆ ಏನು ಮಾಡಬೇಕು? ಪೂಜೆ ಪುನಸ್ಕಾರ ಈ ಥರ ಏನೇನು ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಫಾಲೋ ಮಾಡಬೇಕು ಅದನ್ನೆಲ್ಲ?
ನೋಡಿ, ಯಾವಾಗಲೂ ಅಷ್ಟೇ ಏನು ಸಮಸ್ಯೆ ಬರಬಹುದು ಅನ್ನುವಂಥದ್ದು ತಿಳ್ಕೊಂಡಾಗ ಅದಕ್ಕೆ ಪೂರಕವಾಗಿರುವಂಥ ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ. ನಾನು ಆಗಲೇ ಹೇಳಿದೆ, ಮೇಷರಾಶಿ ಏಕಾದಶ ಸ್ಥಾನದಲ್ಲಿ ಇರೋದ್ರಿಂದ ಒಂದಷ್ಟು ಆರ್ಥಿಕ ಸಂಕಷ್ಟಗಳು ಉಂಟಾಗುತ್ತೆ ಮೇಷರಾಶಿಯವರಿಗೆ. ಆಗಿದ್ದಾಗ ಏನು ಮಾಡ್ಕೋಬೇಕು, ಆದಷ್ಟು ಲಕ್ಷ್ಮೀ ನರಸಿಂಹನ ಆರಾಧನೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು. ಮತ್ತು ಸಪ್ತಮ ಸ್ಥಾನಕ್ಕೆ ರವಿಯ ಜೊತೆ ರಾಹು ಕುಜನ ಸಂಯೋಗ, ಬಲಹೀನನಾದಂಥ ರವಿ ಇರೋದರಿಂದ ಸಿಂಹರಾಶಿಯವರಿಗೆ ಆದಷ್ಟು ಸಹ ಅವರಿಗೆ ಒಂದಷ್ಟು ವೈವಾಹಿಕ ಜೀವನದ ಮೇಲೆ ಪರಿಣಾಮ ಬೀಳುತ್ತೆ. ಮತ್ತು ಮದುವೆ ವಿಚಾರದ ಕಾರ್ಯಗಳಲ್ಲಿ ತೊಂದರೆಗಳಾಗಬಹುದು. ಹಾಗಾಗಿ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳುವಂಥದ್ದು, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳುವಂಥದ್ದು, ಇದನ್ನು ಸಹ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗಂತೂ ದೀರ್ಘಕಾಲದವರೆಗೂ ಇರೋದಿಲ್ಲ, ಒಂದು ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಬೀಳೋದ್ರಿಂದ ಶಿವನ ಆರಾಧನೆ, ಒಂದಷ್ಟು ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಅರ್ಚನೆ ಪೂಜೆಗಳನ್ನು ಮಾಡಿಸುವಂಥದ್ದು, ಇದನ್ನು ಮಾಡ್ಕೋಬಹುದು. ಇನ್ನು ಅದ್ರ ಜೊತೆಗೆ ವೃಶ್ಚಿಕ ರಾಶಿಗೆ ರಾಷ್ಟ್ರಾಧಿಪತಿನೇ ಆಗಿರೋದ್ರಿಂದ ಒಂದಷ್ಟು ರಾಷ್ಟ್ರಾಧಿಪತಿ ರಾಹು ಜೊತೆ ಸಂಯೋಗ ಆಗೋದ್ರಿಂದ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂಥದ್ದು ಇರುತ್ತೆ. ಮತ್ತು ಕುಂಭರಾಶಿಯವರಿಗೆ ಜನ್ಮದಲ್ಲೇ ಕುಂಭರಾಶಿಯಲ್ಲೇ ಕುಜ ಇರೋದ್ರಿಂದ ಮತ್ತು ರಾಹುವಿನ ಜೊತೆ ಸಂಯೋಗ ಆಗಿರೋದ್ರಿಂದ ಬೇಡವಾದಂಥ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಮತ್ತು ಶತ್ರುಗಳು ಬಾಧೆ ಜಾಸ್ತಿ ಆಗುವಂಥದ್ದು ಇರುತ್ತೆ ಕುಂಭರಾಶಿಯವರಿಗೆ. ರಾಷ್ಟ್ರಾಧಿಪತಿ ದ್ವಿತೀಯ ಸ್ಥಾನದಲ್ಲಿದ್ದರೂ ಸಹ ಅವರಿಗೆ ಮಾರ್ಚ್ 1ನೇ ತಾರೀಕಿನವರೆಗೂ ಸಹ ಒಂದಷ್ಟು ಶತ್ರುಗಳಿಂದ ತೊಂದರೆಗಳನ್ನು ಅನುಭವಿಸುವಂಥದ್ದು ಇರುತ್ತೆ. ಕಾಲಭೈರವನ ಆರಾಧನೆ ಮಾಡಿಕೊಳ್ಳೋದ್ರಿಂದ ಮತ್ತು ಸುಬ್ರಹ್ಮಣ್ಯನ ಒಂದಷ್ಟು ಅಷ್ಟೋತ್ತರಗಳನ್ನು ಪಠನೆ ಮಾಡಿಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.